ಇನ್ನು ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಜಟಾಪಟಿ ಮುಂದುವರಿತಾ ಇದ್ರೆ ಶಂಕುಸ್ಥಾಪನೆ ವಿಚಾರವಾಗಿ ಕೈ ಮತ್ತು ತೆನೆ ನಾಯಕರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಇದು ಮಂಡ್ಯದಲ್ಲಿ ಮುಂದುವರಿತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಜಟಾಪಟಿ, ನಾಯಕರ ಜಟಾಪಟಿ. ಶಂಕುಸ್ಥಾಪನೆ ವಿಚಾರವಾಗಿ ಕೈ ಪಕ್ಷದ ಮತ್ತು ತೆನೆ ಪಕ್ಷದ ನಾಯಕರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಹಾಕಿರುವಂತಹ ಅಡಿಗಲ್ಲಿದು. ಮೊದಲು ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಹೆಸರಿರುವಂತಹ ಅಡಿಗಲ್ಲನ್ನ ಹಾಕಲಾಗಿತ್ತು. ಅನ್ನದಾನಿ ಶಾಸಕರಾದ ನಂತರ ಅವರ ಹೆಸರಿನ ಅಡಿಗಲ್ಲನ್ನ ಹಾಕಲಾಗಿದೆ. ಒಂದೇ ಕಟ್ಟಡಕ್ಕೆ ಎರಡೆರಡು ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದ್ದು ತಮ್ಮ ಕಾಲದಲ್ಲೇ ಶಂಕುಸ್ಥಾಪನೆ ಆಗಿದೆ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ದಾರೆ. ಇದೇ ಶಂಕುಸ್ಥಾಪನೆ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ವಾದವನ್ನ ಮಾಡ್ತಾ ಇದ್ದು ಜೆಡಿಎಸ್ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೈ ಕಾರ್ಯಕರ್ತರು. ಇದು ಮಂಡ್ಯದಲ್ಲಿ ನಡೀತಾ ಇರುವಂತಹ ಕೈ ಮತ್ತೆ ತೆನೆ ಪಕ್ಷದ ಕಾರ್ಯಕರ್ತರ ಜಟಾಪಟಿ. ಇದು ನಮ್ಮ ಶಾಸಕರಿದ್ದಂಥ ಸಂದರ್ಭದಲ್ಲಿ ಆದಂತಹ ಶಂಕುಸ್ಥಾಪನೆ ಕಾರ್ಯಕ್ರಮ ಅಂತ ಇವರು, ಇಲ್ಲ ನಮ್ಮ ಶಾಸಕರು ಬಂದ ಮೇಲೆ ನಡೆದಿರುವಂತಹ ಶಂಕುಸ್ಥಾಪನೆ ಕಾರ್ಯಕ್ರಮ ಅಂತ ಅವರು ಒಬ್ಬರ ಮೇಲೊಬ್ಬರು ಹೇಳಿಕೊಳ್ತಾ ಇದ್ದಾರೆ. ಇದು ಜೆಡಿಎಸ್ನ ಶಾಸಕರ ವಿರುದ್ಧ ಸದ್ಯ ಕೈ ಪಕ್ಷದ ಕಾರ್ಯಕರ್ತರು ನಾಯಕರು ಮುಗಿಬಿದ್ದಿದ್ದಾರೆ. ಶಾಸಕರ ದುರ್ವರ್ತನೆಗೆ, ಶಾಸಕರ ದುರ್ವರ್ತನೆಗೆ, ಶಾಸಕರ ದಬ್ಬಾಳಿಕೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಏನಿದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಕಾರ್ಯಕರ್ತರ ಜಟಾಪಟಿ ಅಂತ ಮೊದಲು ಬೇರೆ ಬೇರೆ ವಿಚಾರಕ್ಕೆ ಕಿತ್ತಾಡ್ಕೋತಾ ಇದ್ರು, ಇದೀಗ ಶಂಕುಸ್ಥಾಪನೆ ವಿಚಾರವಾಗಿಯೂ ಕೂಡ ಅದು ಮುಂದುವರಿತಾ ಇದೆ. ಏನಾಗಿರೋದಲ್ಲಿ ರವಿ? ಆನಂದ್, ಏನು ಖಂಡಿತವಾಗ್ಲೂ ಏನು ಮಳವಳ್ಳಿ ಪಟ್ಟಣದಲ್ಲಿ ಏನು ಮಂಡ್ಯ ಅಂದ್ರೆ ರಾಜ್ಯಾದ್ಯಂತ ಸಮ್ಮಿಶ್ರ ಸರ್ಕಾರ ಇದೆ. ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಒಟ್ಟಿಗೆ ಸರ್ಕಾರ ರಚನೆ ಮಾಡ್ತಾ ಇದ್ರು. ಸ್ಥಳೀಯವಾಗಿ ಮತ್ತೆ ಹಳ್ಳಿಗಳಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಿಗೆ ಇಲ್ಲ ಅಂತಕ್ಕಂಥದ್ನ ಮಂಡ್ಯ ಜಿಲ್ಲೆಯಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಏನ್ ಮಳವಳ್ಳಿ ಒಂದು ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿದೆ. ಅಲ್ಲಿ ಕಳೆದ ಬಾರಿ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವರು ಏನು ನರೇಂದ್ರ ಸ್ವಾಮಿ ಅವರು ಶಾಸಕರಾಗಿದ್ರು, ಅವ್ರು ಕಾಂಗ್ರೆಸ್ ಶಾಸಕರಾಗಿದ್ರು. ಆ ಟೈಮ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು. ಅದ್ರಲ್ಲಿ ಏನು ಅಂಬೇಡ್ಕರ್ ಭವನ ಕೂಡ ಒಂದು. ಅವರು ಏನು ಅವ್ರ ಸರ್ಕಾರದಿಂದ ತಂದು ಏನೋ ಅನುದಾನ ತಂದು 12ರಲ್ಲಿ ಶಂಕುಸ್ಥಾಪನೆ ಮಾಡಿ ಸಿದ್ದರಾಮಯ್ಯನವ್ರ ಕೈಲಿ ಉದ್ಘಾಟನೆ ಮಾಡಿಸಿದ್ದಾರೆ ಅಂತ ಹೇಳಿ ಅಲ್ಲಿ ನಾಮಫಲಕವನ್ನ ಹಾಕಲಾಗಿದೆ, ಅಂದ್ರೆ ಶಂಕುಸ್ಥಾಪನೆ ಕಲ್ಲನ್ನು ನೆಟ್ಟಲಾಗಿದೆ. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ ವಾರ ಅದೇ ಒಂದು ಶಂಕುಸ್ಥಾಪನೆ ಪಕ್ಕದಲ್ಲೇ ಇನ್ನೊಂದು ಶಂಕುಸ್ಥಾಪನೆ ಕಲ್ಲು ಇಟ್ಕಿದಂಗೆ ಉತ್ಪತ್ತಿ ಆಗುತ್ತೆ. ಅದೇ ಒಂದು ಶಂಕುಸ್ಥಾಪನೆ ಕಲ್ಲನ್ನ ತಂದು ನೆಟ್ಟಿರ್ತಾರೆ. ಅದೇ ಈಗಿನ ಶಾಸಕರಾಗಿರ್ತಕ್ಕಂಥ ಅಂದಾನಿ ಅವರು, ಕುಮಾರಸ್ವಾಮಿ ಅವರು 2006-7ರಲ್ಲೇ ಮುಖ್ಯಮಂತ್ರಿಗಳಾಗಿದ್ದಾಗಲೇ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಶಂಕುಸ್ಥಾಪನೆಯನ್ನ ಆಗ್ಲೇ ಮಾಡಿದ್ವಿ. ಹಾಗಾಗಿ ನಾವು ಈಗ ಅದನ್ನ ಕಲ್ಲನ್ನ 10 ವರ್ಷಗಳ ಆಡಳಿತ ನರೇಂದ್ರ ಸ್ವಾಮಿ ಅವರು ಎಲ್ಲೋ ಎತ್ತಿಬಿಟ್ಟಿದ್ರು. ಇದೊಂದು ಉದಾಹರಣೆ ಅಷ್ಟೇ. ಈ ತರದ್ದು ಸಾಕಷ್ಟು ಕಲ್ಲುಗಳನ್ನ ಅವರು ಎಲ್ಲೋ ಏನು ಹೊರಗಡೆ ಎತ್ತಿಟ್ಬಿಟ್ಟಿದ್ದಾರೆ. ಹೀಗಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ರಾತ್ರೋರಾತ್ರಿ ತಂದು ಆ ಕಲ್ಲನ್ನ ನೆಟ್ಟಿದ್ರು. ಅದಾದ ನಂತರ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಾಕಷ್ಟು ಮುಸ್ಕಿನ್ ಗುದ್ದಾಟ ನಡೀತಾನೆ ಇತ್ತು. ಹೀಗಾಗಿ ಅದನ್ನ ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಮಾಡ್ತಾನೆ ಬಂದಿದ್ರು. ಜೊತೆಗೆ ಜೆಡಿಎಸ್ ಏನು ಕಾಂಗ್ರೆಸ್ ಏನ್ ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಕ್ಷೇತ್ರದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ನಮ್ಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂತಕ್ಕಂಥ ನಾವು ಮನವಿ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ರು. ಈ ಎಲ್ಲಾ ಮನವಿಗಳ ಬೆಳವಣಿಗೆ ನಡುವೆ ಇವತ್ತು ಬೆಳಗಿನಿಂದನೇ ಏನು ಆ ಕಲ್ಲಿನ ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂಬೇಡ್ಕರ್ ಭವನ್ ಮುಂದೆ ಕೂತ್ಕೊಂಡು ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಎರಡೂ ಕಲ್ಲುಗಳಿಗೂ ಕೂಡ ಪೊಲೀಸ್ನವರು ಭದ್ರತೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗ ಇನ್ನು ಸಾಕಷ್ಟು ಅಂದ್ರೆ ಅದನ್ನ ತೆರವು ಮಾಡುವವರೆಗೂ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆನಂದ್, ಧನ್ಯವಾದ ರವಿ ಮಾಹಿತಿಗಾಗಿ.